ನಮ್ಮ ನಾಡಿನ ಬಹುತೇಕ ದೇವಾಲಯಗಳು ಹಿಂದಿನ ಕಾಲದ ಪೌರಾಣಿಕ ಕಥೆಗಳೊಂದಿಗೆ ಬೆಸೆದುಕೊಂಡಿದೆ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗುತ್ತಿರುವ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ದೇಗುಲಗಳು ಕೂಡ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಈ ಪೈಕಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶ್ರೀ ರಾಮತೀರ್ಥ ಕ್ಷೇತ್ರ ಕೂಡ ಒಂದು. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಅನೇಕ ಪೌರಾಣಿಕ ಕ್ಷೇತ್ರಗಳು ಗತಕಾಲದ ಇತಿಹಾಸ ಹೇಳುತ್ತಿವೆ. ಜಿಲ್ಲೆಯ ಈಶ್ವರ, ಹನುಮ, ಶ್ರೀರಾಮನ ದೇವಾಲಯಗಳು ಭಕ್ತರ ಆರಾಧನೆಯ ಶ್ರದ್ಧಾ ಕೇಂದ್ರಗಳಾಗಿವೆ. ಹೊನ್ನಾವರ ತಾಲೂಕಿನ ಶ್ರೀರಾಮತೀರ್ಥ ಕ್ಷೇತ್ರ ಶ್ರೀರಾಮನ ಕಥೆಗಳೊಂದಿಗೆ ಬೆಸೆದುಕೊಂಡಿದೆ. ಇಲ್ಲಿ ಬಾಯಾರಿಕೆ ನಿವಾರಿಸಲು ಶ್ರೀರಾಮನು ತೀರ್ಥ ನಿರ್ಮಾಣ ಮಾಡಿದನೆಂಬ ಪ್ರತೀತಿ ಇದೆ. ಪಾಪ ನಿವೃತ್ತಿ ಪೂಜೆಗಾಗಿ ಈಶ್ವರ ಬಾಣಲಿಂಗ ಪ್ರತಿಷ್ಠೆ ಮಾಡಿದನೆಂದು ಹೇಳಲಾಗುತ್ತೆ. ಈ ಸ್ಥಳವೀಗ ಭಕ್ತರ ಮತ್ತು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿ ಮಾರ್ಪಟ್ಟಿದೆ. ಹೊನ್ನಾವರ ಮತ್ತು ಕುಮಟಾ ರಾಷ್ಟ್ರೀಯ ಹೆದ್ದಾರಿ 66 ನಡುವೆ ಆರೆ ಅಂಗಡಿ ಮಾರ್ಗವಾಗಿ ಸುಮಾರು 2 ಕಿಲೋಮೀಟರ್ ಕ್ರಮಿಸಿದ್ರೆ ಈ ಪುಣ್ಯ ಕ್ಷೇತ್ರ ಸಿಗುತ್ತೆ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮನು ಲಕ್ಷ್ಮಣ, ಸೀತೆ ಹಾಗೂ ಹನುಮ ಸಹಿತ ಅಯೋಧ್ಯೆಗೆ ಹಿಂತಿರುಗುವಾಗ ಈ ಸ್ಥಳಕ್ಕೆ ಬಂದಿದ್ದನಂತೆ. ಸೀತೆಗೆ ಬಾಯಾರಿಕೆಯಾದಾಗ ಈ ಸ್ಥಳ ಘೋರ ಅರಣ್ಯವಾದ ಕಾರಣ ಹನಿ ನೀರು ದೊರೆಯಲಿಲ್ಲವಂತೆ. ಆಗ ಶ್ರೀರಾಮನು 2 ದಿವ್ಯ ಬಾಣಗಳನ್ನು ಪ್ರಯೋಗಿಸಿ 2 ತೀರ್ಥಗಳನ್ನು ಸೃಷ್ಟಿಸಿದನಂತೆ. ಶ್ರೀರಾಮಚಂದ್ರ ಅರಣ್ಯ ಹೋಗಬೇಕಿದ್ರೆ, ಪ್ರವಾಸ ಮಾಡಬೇಕಿದ್ರೆ ಸೀತೆಗೆ ಬಾಯಾರಿಕೆಯಾಗಿ ಗಂಗಾ ತಂದಿದ್ದೇನೆ ಅಂತ ರಾಮತೀರ್ಥದ ಪ್ರತೀತಿ ನಾವು ಕೇಳ್ಕೊಂಡಿರೋದು. ಆಮೇಲೆ ಫಸ್ಟ್ ಲಕ್ಷ್ಮಣ ಬಾಣ ಹೊಡಿತಾನೆ. ಆಮೇಲೆ ಸ್ವಲ್ಪ ಸಾಕಾಗಲಿಲ್ಲ ಅಂಥೇಳಿ ರಾಮ ಸ್ವತಃ ಬಾಣ ಹೊಡೆದು ತೀರ್ಥ ತಂದೆ ಗಂಗಾ ತಂದಿದ್ದಾನೆ ಅಂತೇಳಿ ಇಲ್ಲಿ ಪ್ರಖ್ಯಾತ ಇರೋದು. ಎಲ್ಲ ಕಡೆಯಿಂದ ಕರ್ನಾಟಕದಿಂದ ಆಗಲಿ, ಹೊರಗಡೆಯಿಂದ ಮಹಾರಾಷ್ಟ್ರದಿಂದ ಆಗಲಿ, ಇಡಗುಂಜಿ, ಗೋಕರ್ಣ, ಮುರುಡೇಶ್ವರ, ರಾಮತೀರ್ಥ ಎಲ್ಲ ಬಂದು ಪ್ರವಾಸ ಮಾಡ್ಕೊಂಡು ತುಂಬ ಜನ ಇದ್ದಾರೆ. ಶ್ರೀರಾಮ ಬಾಣ ಬಿಟ್ಟ ಈ ಸ್ಥಳವೇ ಮುಂದೆ ರಾಮತೀರ್ಥವೆಂದು ಖ್ಯಾತಿ ಪಡೆದುಕೊಂಡಿದೆ. ಅವತಾರ ಪುರುಷರೆಂದೇ ಖ್ಯಾತರಾದ ಭಗವಾನ್ ಶ್ರೀಧರ ಸ್ವಾಮಿಗಳು ಕೂಡ ಈ ಸ್ಥಳದಲ್ಲಿ ಸುಮಾರು 12 ವರ್ಷಗಳ ಕಾಲ ನೆಲೆಸಿ ತಮ್ಮ ತಪಶಕ್ತಿಯನ್ನು ವೃದ್ಧಿಸಿಕೊಂಡಿದ್ದರಂತೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಈಗ ಭಾರತ ದೇಶದಲ್ಲಿ ಶ್ರೀರಾಮ ಮಂದಿರದ ಪ್ರತಿಷ್ಠೆ ಅಂದರೆ ಅಯೋಧ್ಯೆ ನಗರದಲ್ಲಿ ಶ್ರೀರಾಮನ ಪ್ರತಿಷ್ಠೆ ಆಗ್ತಾ ಉಂಟು. ಇನ್ನೊಂದು ಖುಷಿಯ ವಿಷಯ ಅಂದರೆ ರಾಮ ವನವಾಸಕ್ಕೆ ಹೋಗುವಾಗ ನಮ್ಮ ಈ ಹೊನ್ನಾವರ ತಾಲೂಕಿನ ಈ ರಾಮತೀರ್ಥ ಎನ್ನುವಂತಹ ಈ ಕ್ಷೇತ್ರದಲ್ಲಿ, ಇದಕ್ಕೆ ಮೊದಲೇ ರಾಮತೀರ್ಥ ಅನ್ನುವಂಥ ಹೆಸರು ಇಲ್ಲಾಗಿತ್ತು. ವಿಶೇಷ ಏನಂದ್ರೆ ಇಲ್ಲಿ ನಿರಂತರವಾಗಿ ತೀರ್ಥ ಪ್ರವಹಿಸುತ್ತಿದೆ. ದೇವತೆಗಳು ಶ್ರೀರಾಮನಿಗೆ ಶಿವಭಕ್ತನಾದ ರಾವಣನ ಹತ್ಯೆಯ ಪಾಪ ಪರಿಹಾರಕ್ಕಾಗಿ ಶಿವಾಲಯ ನಿರ್ಮಿಸುವಂತೆ ಅಪ್ಪಣೆ ಮಾಡಿದವಂತೆ. ಅಂತೆಯೇ ಶ್ರೀರಾಮನು ಬಾಣಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನಂತೆ. ಇದರಿಂದಾಗಿ ಈ ದೇವಾಲಯ ರಾಮೇಶ್ವರ ಎಂದು ಕರೆಯಲ್ಪಟ್ಟು ಆಸ್ತಿಕರನ್ನ ಸೆಳೆಯುತ್ತಿವೆ. ಹೊನ್ನಾವರದ ರಾಮತೀರ್ಥ ಕ್ಷೇತ್ರವಾಗಿರುವ ಇದು ತುಂಬ ಪುರಾಣ ಕಾಲದಿಂದಲೂ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕ್ಷೇತ್ರಕ್ಕೆ ಹಲವಾರು ಪ್ರವಾಸಿಗರು ರಜಾ ದಿನಗಳಲ್ಲಿ ತುಂಬ ಎಲ್ಲ ಕಡೆಗಳಿಂದಲೂ ಜನರು ಬರ್ತಾರೆ. ಇಲ್ಲಿ ಈ ಜರಿಯಾಗಿ ಬೀಳ್ತಾ ಇರುವಂತಹ ಈ ನೀರನ್ನು ಸೇವಿಸುವುದರಿಂದ ಅನೇಕ ಮೈಕೈ ನೋವು, ಕಾಲು ನೋವು ಇದ್ದವರಿಗೆ ತುಂಬ ನೋವು ಕಡಿಮೆ ಆಗಿದೆ ಎನ್ನುವಂತಹ ಪ್ರತಿ ಕೂಡ ಇದೆ. ಇದಿಷ್ಟೇ ಅಲ್ಲ, ಶ್ರೀರಾಮ ಸಂಚರಿಸಿದ ಶ್ರೀ ರಾಮತೀರ್ಥ ಕ್ಷೇತ್ರದಲ್ಲಿ ಆಕರ್ಷಕ ಗುಹೆಯೊಂದಿಗೆ ಧ್ಯಾನ ಮತ್ತು ಯೋಗಕ್ಕೆ ಸ್ಥಳಾವಕಾಶವಿದೆ. ಹಿಂದೆ ಹಲವು ಋಷಿಮುನಿಗಳು ಇಲ್ಲಿ ತಪಸ್ಸನ್ನು ಆಚರಿಸಿದ್ದರೆಂದು ಹೇಳಲಾಗುತ್ತಿದೆ. ಒಟ್ನಲ್ಲಿ ರಾಮನಿಗೂ ರಾಜ್ಯಕ್ಕೂ ನಂಟಿರೋದು ವಿಶೇಷವೇ ಸರಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.